ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕಾಂಚಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಮಂಗಳವಾರದ ಬೆಳಗ್ಗೆ ವ್ಲಾಗ್ ಆಗಿರುತ್ತೆ. ಇವತ್ತು ಟೈಮ್ ಒಂದು 4:30 ಆಗಿತ್ತು ಎದ್ದಿದ್ದು. ಇನ್ನು ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಹೊರಗಡೆ ಹೋಗ್ಬಿಟ್ಟು ಬಂದೆ. ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ನಿಂತ್ಕೊಂಡ್ರೆ ಆ ನಿದ್ದೆ ಮೂಡೋಗುತ್ತೆ ಅಂತ. ಇವಾಗ ಎಕ್ಸಸೈಸ್ಗೆ ಮುಂಚೆ ನಾನು ಇವಾಗ ಒಂದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಪಾಲಕ್ ಸೊಪ್ಪು, ಕೊತ್ತಂಬರಿ, ಸ್ವಲ್ಪ ಶುಂಠಿ, ನಿಂಬೆ ರಸ ಆ್ಯಡ್ ಮಾಡಿಕೊಂಡು ಮಾಡ್ಕೊಂಡಿರೋಂಥ ಜ್ಯೂಸ್ ಇದು. ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಮತ್ತು ನಮ್ಮ ವೆಯ್ಟ್ ಲಾಸ್ಗಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗೋ ಡೆಟಾಕ್ಸ್ ಡ್ರಿಂಕ್ಸ್ ಇದು. ಬಿಫೋರ್ ಎಕ್ಸಸೈಸ್ ನಾನು ಇದನ್ನು ಕುಡಿದು ಎಕ್ಸಸೈಸ್ ಮಾಡ್ತೀನಿ. ಇದನ್ನು ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸಾಗಿ ಕುಡಿತೀನಿ. ಆವಾಗ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಎಕ್ಸಸೈಸ್ ಮಾಡೋಕ್ಕೆ ಕೂಡ ಒಂಥರ ಇಂಟ್ರೆಸ್ಟ್ ಬರುತ್ತೆ. ಇನ್ನು ನನ್ನ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಬಂದು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈವ್ನಿಂಗ್ ಸ್ವಲ್ಪ ಗ್ರಾಸರಿ ಎಲ್ಲ ಶಾಪ್ ಮಾಡೋಕ್ಕೆ ಹೋಗಬೇಕಿತ್ತು. ಅದಕ್ಕೆ ಇವಾಗ ಅಡುಗೆ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಒಂದು ಕಡೆ ರೈಸಿಗೆ ಇಟ್ಟಿದ್ದೆ. ಇವಾಗ ಅವರೆಕಾಯಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ನೈಟೇ ಅವರೆಕಾಯಿ ಬಿಡಿಸಿ ಎತ್ತಿಟ್ಕೊಂಡಿದ್ದೆ, ಅದಕ್ಕೆ ಹುಳಿ ಸಾಂಬಾರು ಮಾಡ್ಕೊಂಡು ಬಿಡೋಣ ಅಂತ. ಈವ್ನಿಂಗ್ ಟೈಮ್ ಸ್ವಲ್ಪ ಹೊರಗೆ ಹೋಗೋ ಪ್ಲಾನಿಂಗ್ ಎಲ್ಲ ಇದ್ದರೆ ನಾನು ಬೆಳಗ್ಗೆನೇ ಅಡುಗೆ ಮಾಡ್ಕೊಂಡು ಬಿಡ್ತೀನಿ. ಸಂಜೆ ಎಷ್ಟೊತ್ತಾಗುತ್ತೆ ಬರೋದು, ಹೊರಗಡೆ ಹೋದಾಗ ನಮಗೆ ಹೇಳೋಕ್ಕಾಗೋದಿಲ್ಲಲ್ವ. ಅಡುಗೆ ಎಲ್ಲ ಮಾಡಿಟ್ಬಿಟ್ರೆ ಆರಾಮಾಗಿ ಬಂದು ತಿಂದು ಮಲಗ್ಬೋದು ಅಂತ. ನಮ್ಮ ಮನೇಲಂತೂ ಕಂಪಲ್ಸರಿ ಡೈಲಿ ಒಂಥರ ಸಾಂಬಾರು ಮಾಡಲೇಬೇಕಾಗುತ್ತೆ. ನನ್ನ ಮಗನಿಗಂತೂ ತುಂಬ ಅಂದರೆ ತುಂಬ ಇಷ್ಟ. ಅವನಿಗೆ ಯಾವುದೇ ಥರ ನಾಷ್ಟಗಳಿಗಿಂತ ಬ್ರೇಕ್ಫಾಸ್ಟ್ಗಿಂತ ಈ ಅನ್ನ ಸಾಂಬಾರು ಕೊಟ್ಟರೆ ತುಂಬ ಅಂದರೆ ಆರಾಮಾಗಿ ತಿಂತಾನೆ ಇಷ್ಟಪಟ್ಟು. ನಮ್ಮ ಅಮ್ಮ ಕೂಡ ಅದೇ ಹೇಳ್ತಾ ಇರ್ತಾರೆ, ಬೆಳಗ್ಗೆ ಹೊತ್ತು ತಿಂಡಿ ತಿನ್ಸೋಕ್ಕಂತೂ ತುಂಬ ಕಷ್ಟ ಅವನಿಗೆ. ಮಧ್ಯಾಹ್ನದ ಹೊತ್ತಾದರೆ ಆರಾಮಾಗಿ ತಿನ್ನಿಸ್ಬಿಡ್ತೀನಿ ಅನ್ನ ಸಾಂಬಾರು, ಅವನಿಗೆ ತಿನ್ಕೊಳ್ತಾನೆ ಅಂತ ಹೇಳ್ತಾ ಇರ್ತಾರೆ. ಮಧ್ಯಾಹ್ನದ ಹೊತ್ತು ನಾನು ಕಾಲ್ ಮಾಡಿದಾಗೆಲ್ಲ ಏನು ಮಾಡ್ತಿದ್ದಾನೆ ಅಂದರೆ ಇವಾಗ ತಿನ್ನಿಸ್ದೆ, ಬೆಳಗ್ಗೆನೇ ತುಂಬ ಕಷ್ಟ ಆಗೋಯ್ತು ಅವನಿಗೆ ಟಿಫನ್ ಮಾಡ್ಸೋಕ್ಕೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಅಮ್ಮ ಮನೆ ಹತ್ರ ಇರೋರು ಕೂಡ ಹೇಳ್ತಾ ಇರ್ತಾರೆ, ಪಾಪ ನಿಮ್ಮಮ್ಮ ಎಷ್ಟು ಕಷ್ಟಪಡ್ತಾರೆ ನಿನ್ನ ಮಗನಿಗೆ ಊಟ ಮಾಡ್ಸೋಕ್ಕೆ ಅಂತ. ಇನ್ನು ಸಾಂಬಾರಿಗೆ ಒಂದು ಕಡೆ ಇಟ್ಟು ಇವತ್ತು ಒಂದು ಹೊಸ ರೀತಿಲಿ ಕಡಲೆಕಾಳು ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ. ಒಂದು ಊಟಕ್ಕೆ ಸೈಡ್ ಡಿಶ್ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಕಡಲೆಕಾಳು ಗೊಜ್ಜು. ಇದಕ್ಕೊಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ, ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದಕ್ಕೆ ಗ್ರೈಂಡ್ ಮಾಡಿಟ್ಕೊಂಡಿರೋ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಟೊಮೆಟೊನ ಗ್ರೈಂಡ್ ಮಾಡಿಟ್ಕೊಂಡಿದ್ದೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರೋ ಕಡಲೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಕಡಲೆಕಾಳನ್ನ. ಅದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಕೊತ್ತಂಬರಿ ಕೂಡ ಹಾಕ್ಕೊಂಡ್ರೆ ಸಾಕು. ಕಾಳು ಗೊಜ್ಜು ರೆಡಿ ಆಗಿಬಿಡುತ್ತೆ. ಒಂದು ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ಳೋಂಥ ಗೊಜ್ಜಿದು, ಚೆನ್ನಾಗಿರುತ್ತೆ. ಸೈಡ್ ಡಿಶ್ಗೂ ತಿನ್ಬೋದು, ಬೇಕಾದರೆ ನಾವು ಚಪಾತಿಗೂ ಕೂಡ ಇನ್ನು ಇವತ್ತಿನ ತಿಂಡಿಗೆ ಕಾರ್ನ್ ಫ್ರೈಡ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇವತ್ತು ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೇನು ಟೇಸ್ಟ್ ಡಿಫ್ರೆನ್ಸ್ ಅನಿಸಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ, ಕೊಬ್ಬರಿ ಎಣ್ಣೆ ಸ್ಮೆಲ್ ಒಂಥರ ಇರುತ್ತೆ, ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ನಮಗೇನು ಆ ಥರ ಅನಿಸಿಲ್ಲ, ಚೆನ್ನಾಗಾಗಿತ್ತು. ಇನ್ನು ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಇವಾಗ ಕ್ಯಾರೆಟು, ಬೀನ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ. ಮಕ್ಕಳಿಗೆಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೈಸ್ ಇದು. ಇನ್ನು ಇವಾಗ ಬೇಯಿಸಿಟ್ಕೊಂಡಿರೋ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಉಪ್ಪು ಮತ್ತು ಚಿಟಿಕೆ ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರೈಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಚೆನ್ನಾಗಿ ರೈಸ್ನ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಪೆಪ್ಪರ್ ಪೌಡರು, ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡಿದ್ದೆ ಅಷ್ಟೇ. ಚೆನ್ನಾಗಾಗಿತ್ತು ರೈಸು, ಮತ್ತು ಎಲ್ಲರಿಗೂ ಇಷ್ಟವೂ ಆಯಿತು. ಈ ಥರ ಕಾರ್ನೆಲ್ಲ ಇಷ್ಟಪಡೋರು ಈ ಥರ ಕಾರ್ನ್ ಫ್ರೈಡ್ ರೈಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆರಾಮಾಗಿ ಒಂದು ಟೈಮ್ ಬ್ರೇಕ್ಫಾಸ್ಟ್ ಆಗುತ್ತೆ. ಇನ್ನು ಫ್ರೈಡ್ ರೈಸ್ ಜೊತೆ ಈ ಕಡಲೆಕಾಳು ಗೊಜ್ಜಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇನ್ನು ಅವರು ಟಿಫನ್ ಮುಗಿಸ್ಕೊಂಡು ಆಫೀಸಿಗೆ ಹೊರಟರು. ನಾನು ಬೇಗ ಬೇಗ ಕಿಚನ್ ಕೆಲಸಗಳೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಪಾಪು ಎದ್ದೋಳೋ ಅಷ್ಟರಲ್ಲಿ ನಾನು ಎಲ್ಲ ಕಿಚನ್ ಕೆಲಸ ಮುಗಿಸ್ಕೊಂಡು ರೆಡಿ ಆಗಿಬಿಟ್ರೆ ಅವನ್ನ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ನಾನು ಆಫೀಸಿಗೆ ಹೊರಡ್ಬೋದು ಅಂತ.
ಇನ್ನು ಹಾಗೆ ಒಂದು ಕಡೆ ಮಗುಗೂ ಹಾಲು ಕಾಯಿಸೋಕ್ಕಿಟ್ಟು ಈ ಕಡೆ ಎಲ್ಲ ಅಡುಗೆಗಳೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಸಾಂಬಾರಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಈ ಥರ ಬಗ್ಸುವಾಗ ಒಂಥರ ಒಳ್ಳೆ ಘಮ ಬರ್ತಿತ್ತು. ನನಗಂತೂ ಆವಾಗಲೇ ಮುದ್ದೆ ಮಾಡಿ ತಿಂದ್ಬಿಡ್ಬೇಕು ಅಂತ ಅನ್ನಿಸ್ತಿತ್ತು. ಆಯ್ತು, ಕೂತ್ಕೋ. ಇವಾಗ ಏನ್ ಮಾಡೋಣ? ಅಮ್ಮ ಪಪ್ಪು ಮಾಡ್ಕೊಳ್ಳಮ್ಮ. ಓಕೆ ಓಕೆ. ಫಸ್ಟ್ ಕಾಳು ತಗೊಂಡಿದ್ದೀನಿ, ಓಕೆನಾ? ಆಮೇಲೆ ಇವಾಗ ಬೇಯಿಸಿಟ್ಟಿರೋ ಕಾಳು ಅವ್ರಿಗೂ ತೋರ್ಸೋಣ ಇರು. ಇವಾಗ ಕಾಳಿದೆ, ಕ್ಯಾರೆಟ್ ತುರಿ. ಓಕೆ, ವೆರಿ ಗುಡ್. ಕ್ಯಾರೆಟ್ ತುರಿ ಹಾಕೊಂಡು ನೋಡಿದಿ ಎತ್ವಿಕ್. ಇದೇನಮ್ಮ? ಇದೇನು ಇದೇನು? ಕ್ಯಾರೆಟ್. ಇದು ಇದು ತಿನ್ನು ಅಪ್ಪ. ಕಾರ್ನು ಕಾರ್ನು, ಚೂರು ದಾಳಿಂಬೆ ಹಾಕಿ, ಚೂರು ಪೆಪ್ಪರ್ ಹಾಕೋಣ, ಸಾಲ್ಟ್ ಹಾಕೋಣ, ಚೂರು ಸಾಲ್ಟ್ ಪಾಪ, ಚೂರು ಪೆಪ್ಪರ್ ಪೌಡರ್, ಚೂರು ಪೆಪ್ಪರ್ ಪೌಡರ್ ಹಾಕಿ ಇವಾಗ ಕಲ್ಸೋಣ. ಹಾಗೆ ಅವನ್ನ ಮಾತಾಡ್ಸ್ಕೊಂಡು ನಾನು ಸಲಾಡ್ ರೆಡಿ ಮಾಡ್ಕೊಂಡ್ಬಿಟ್ಟೆ. ಬೆಳಗ್ಗೆ ಕಾರ್ನ್ ಫ್ರೈಡ್ ರೈಸ್ ಅವ್ರಿಗೆ ಮಾಡಿಕೊಟ್ಟಿದ್ನಲ್ವ, ಕಾರ್ನ್ ಇತ್ತು, ಹಾಗೆ ಹೆಸರು ಕಾಳನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಸ್ಟೀಮ್ ಮಾಡಿಕೊಂಡು ಸಲಾಡ್ ರೆಡಿ ಮಾಡ್ಕೊಂಡ್ಬಿಟ್ಟೆ. ಇನ್ನು ಸ್ಮೂದಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಅವನಲ್ಲಿ ಕೆಲಸಗಳು ಸ್ಟಾರ್ಟ್ ಮಾಡ್ದೆ, ಸಣ್ಣ ಕೆಲಸಗಳು. ಅದಕ್ಕೆ ಅವನಿಗೆ ಸ್ವಲ್ಪ ಫ್ರೂಟ್ಸ್ ಹಾಕ್ಕೊಟ್ಬಿಟ್ಟು ಅಲ್ಲಿ ಕೂರಿಸ್ಕೊಟ್ಟು ನಾನಿವಾಗ ಸ್ಮೂದಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಜಾರಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಕರ್ಬೂಜ, ಸ್ವಲ್ಪ ಗೋಡಂಬಿ, ಬಾದಾಮಿ, ಸ್ವಲ್ಪ ಕಾಜು, ಹಾಲು, ಚಿಯಾ ಸೀಡ್ಸ್ ಹಾಕ್ಕೊಂಡಿದ್ದೆ. ನಾನು ಯಾವಾಗಲೂ ಗೋಡಂಬಿ ಮಾತ್ರ ಹಾಕ್ಕೊಳ್ತೀನಿ, ಇವತ್ತು ಬಾದಾಮಿ ಕೂಡ ಹಾಕ್ಕೊಂಡಿದ್ದೆ. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಅಂತ ನನಗೆ ಅನ್ನಿಸ್ತು. ಇನ್ನು ಸ್ಮೂದಿ ಕೂಡ ರೆಡಿ ಆಯಿತು. ಇನ್ನು ಇದನ್ನು ಗ್ಲಾಸಿಗೆ ಸರ್ವ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ, ಒಂದು ಕಡಿಮೆ ಟೈಮಲ್ಲಿ ಒಂದು ಆರಾಮಾಗಿರೋ ಒಂದು ಹೆಲ್ತಿ ಸ್ಮೂದಿ ರೆಡಿ ಆಯಿತು. ಆರಾಮಾಗಿ ಒಂದು ಟೈಮ್ ಬ್ರೇಕ್ಫಾಸ್ಟಿಗೆ ಸಲಾಡು ಮತ್ತು ಸ್ಮೂದಿ ತೊಗೊಳ್ಬೋದು. ನಾನು ಹೇಳೋದು ಮರ್ತೋಗ್ಬಿಟ್ಟೆ, ಸ್ವಲ್ಪ ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ಸ್ಮೂದಿಗೆ. ಒಂದು ಒಳ್ಳೆ ಘಮ ಮತ್ತು ಒಂದೊಳ್ಳೆ ಫ್ಲೇವರ್ ಅಂತಲೇ ಹೇಳ್ಬೋದು ಸ್ಮೂದಿಗೆ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸ್ಮೂದಿ. ಇನ್ನು ನಾನು ಬ್ರೇಕ್ಫಾಸ್ಟ್ ತಿಂತಾಯಿದ್ದೀನಿ ಇವಾಗ. ಅವನಿಗೂ ಸ್ವಲ್ಪ ಸಲಾಡ್ ಹಾಕ್ಕೊಟ್ಟಿದ್ದೆ. ಇನ್ನು ಆ ಸ್ಪೂನ್ ಬೇಡ, ಈ ಸ್ಪೂನ್ ಬೇಡ ಅಂತ ಫುಲ್ ಆಟಾಡಿಸ್ತೀನಿ. ಏನದು? ಪಿಪಿ. ನೀನು ಇವಾಗ ಎಲ್ಲೋಗ್ತೀಯಾ? ಮಮ್ಮಮ್ಮ ಮನೆಗೆ ಹೋಗ್ತೀಯಾ? ನಂದು ತಿಂಡಿ ಎಲ್ಲ ಮುಗೀತು. ಇನ್ನು ಇವನು ಅಮ್ಮ ಮನೆಗೆ ಕರ್ಕೊಂಡೋಗ್ಬಿಟ್ಬಿಟ್ಟು ನಾನು ಆಫೀಸಿಗೆ ಹೊರಡಬೇಕು. ನೋಡಿ, ಇದನ್ನು ಈ ಡಾಗಲ್ ಇದ್ದಿದ್ದನ್ನು ಕಿತ್ಕೊಂಡು ಅವನು ಪಿಪಿ ಉಳಿಸಿರೋದು ಈ ಥರ ನೋಡಿ. ಎಲ್ಲಿತ್ತು ಅದು ಪಿಪಿ? ಪಿಪಿ ಎಲ್ಲಿತ್ತು? ಅದೇ ಎಲ್ಲಿತ್ತದು? ಯಾರು ಕೊಟ್ಟಿದ್ದು? ನೋಡಿ, ಈ ಪೆಟ್ಟು ಎಷ್ಟು ಚೆನ್ನಾಗಿದ್ದು ತೊಗೊಂಡು ಬಂದು ಕೊಟ್ಟಿದ್ದು ಇವನಿಗೆ. ಇದು ಶೆಲ್ ಕೊಟ್ಟರೆ ಹಿಂಗೆ ಸೌಂಡ್ ಮಾಡ್ಕೊಂಡು ಹೋಗೋದು. ಅದನ್ನು ನೋಡಿ, ಈ ಥರ ಎಲ್ಲ ಔಟ್ ಆಫ್ ಫನ್. ಪ್ಲೀಸ್ ಈ ಥರ ಥಿಂಗ್ಸ್ ಎಲ್ಲ ಮಕ್ಳ ಹತ್ರ ಕೊಡೋಕೆ ಹೋಗ್ಬಿಡಿ. ನಿಜವಾಗ್ಲೂ ನಾನು ಅವ್ನ ಮುಂದೆ ಇದ್ದು ನೋಡ್ಕೊತಿದ್ದೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಿರೋದು. ನೋಡಿ, ಈ ಥರ ಓಪನ್ ಮಾಡಿಬಿಟ್ಟು ಅವನ ಆ ಥರ ತೊಗೊಂಡು ಪಿ ಅಂತ ಆಟ ಆಡ್ತಿದ್ದಾನೆ. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅವ್ನು ಆ ಥರ ಫುಲ್ಲು ಓಪನ್ ಮಾಡಿ ಅದನ್ನು ತೊಗೊಂಡು ಇದು ಮಾಡ್ತಾನೆ ಅಂತ. ನೋಡಿ, ಎಷ್ಟು ನೀಟಾಗಿ ಓಪನ್ ಮಾಡಿಬಿಟ್ಟು ತೊಗೊಂಡಿದ್ದಾನೆ. ಅದಾದಮೇಲೆ ಸಡನ್ನಾಗಿ ಕಿತ್ಕೊಂಡ್ರೆ ಫುಲ್ ಅಳ್ತಾನೆ ಅಂತ ಸಮಾಧಾನ ಮಾಡಿ ಕಿತ್ತು ಬಿಸಾಕಿದೆ. ಎಷ್ಟು ಭಯ ಆಗುತ್ತಪ್ಪ, ಮಕ್ಕಳಿರೋ ಮನೇಲಿ ನಾವೆಷ್ಟು ಹುಷಾರಾಗಿದ್ರೂ ಕಷ್ಟನೇ. ಮತ್ತು ಆ ಥರ ವಸ್ತುಗಳನ್ನ ಕೊಡೋದು ಸೇಫ್ ಅಲ್ಲ ಮತ್ತು ಒಳ್ಳೆಯದು ಅಲ್ಲ. ನಿಜವಾಗ್ಲೂ ಅವನು ಬಾಯಲ್ಲಿ ಹಾಕ್ಕೊಂಡು ಊದ್ತಿರುವಾಗ ನನಗೆ ಪ್ರತಿಯೊಂದು ಕ್ಷಣನೂ ಭಯ ಆಗ್ತಿತ್ತು. ಯಪ್ಪ, ಏನು ಮಾಡ್ತಿದ್ದಾನೆ ಇವನು ಅಂತ. ನಾನು ಈ ಕಡೆ ನೋಡ್ಕೊಂಡು ಈ ಕಡೆ ಆಡಿಸೋ ಅಷ್ಟರಲ್ಲಿ ಅದನ್ನು ಓಪನ್ ಮಾಡಿ ಬಾಯಲ್ಲಿ ಹಾಕ್ಕೊಂಡಿದ್ದು. ಸೊ ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ. ನಿಮಗೂ ನೋಡಿದ್ರೆ ಒಂದು ಯೂಸ್ ಆಗುತ್ತೆ, ಮಕ್ಕಳಿಗೆ ಈ ಥರ ಕೊಡಬಾರ್ದು ಅಂತ ಅಷ್ಟೇ. ಅದಾದಮೇಲೆ ನಾನು ಹುಷಾರಾಗಿ ತೊಗೊಂಡ್ಬಿಟ್ಟು ಅದನ್ನು ಬಿಸಾಕಿಬಿಟ್ಟೆ. ಇನ್ನು ಅವನು ಕರ್ಕೊಂಡು ಹೋಗ್ಬಿಟ್ಬಿಟ್ಟು ನಾನು ಆಫೀಸಿಗೆ ಹೊರಟು ಮತ್ತು ಈವ್ನಿಂಗ್ ಬಂದು ಈ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈವ್ನಿಂಗ್ ಇವತ್ತು ಅವನ್ನ ಕರ್ಕೊಂಡು ಬರಲಿಲ್ಲ, ಡೈರೆಕ್ಟ್ ನಾನು ಮನೆಗೆ ಬಂದೆ. ನಾನು ಬೆಳಿಗ್ಗೆ ಹೇಳ್ದಂಗೆ ಇವತ್ತು ಗ್ರಾಸರಿ ಎಲ್ಲ ತೊಗೊಂಡು ಬರಬೇಕಿತ್ತು, ಡಿಮಾರ್ಟಿಗೆ ಹೋಗಬೇಕಿತ್ತು. ಅದಕ್ಕೆ ಮನೆಗೆ ಬಂದು ಸ್ವಲ್ಪ ಗ್ರೀನ್ ಟೀ ಜೊತೆ ಇವತ್ತು ಬ್ರೆಡ್ ಸ್ನ್ಯಾಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ
ಎಲ್ಲ ಥರ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಈರುಳ್ಳಿ, ಕ್ಯಾಪ್ಸಿಕಮ್ನ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಉಪ್ಪು ಅರಿಶಿನದ ಪುಡಿ ಹಾಕ್ಕೊಂಡು ಬ್ರೆಡ್ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಒಂದು ಬ್ರೆಡ್ ಸ್ನ್ಯಾಕ್ಸ್ ರೆಡಿ ಆಗಿಬಿಡುತ್ತೆ. ಆರಾಮಾಗಿ ಈವ್ನಿಂಗ್ ಒಂದು ಟೈಮ್ ತಿನ್ಕೊಳ್ಬೋದು ಈ ಸ್ನ್ಯಾಕ್ಸು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆರಾಮಾಗಿ ವೆಜಿಟೇಬಲ್ಸು ತಿಂದಂಗೆ ಆಗುತ್ತೆ ಮತ್ತು ಸ್ನ್ಯಾಕ್ಸು ತಿಂದೋ ಥರ ಒಂಥರ ಫೀಲ್ ಆಗುತ್ತೆ. ಇನ್ನು ನಾನು ಸ್ನ್ಯಾಕ್ಸ್ ತಿಂದು ಗ್ರೀನ್ ಟೀ ಕುಡಿದೆ. ನನ್ನ ಹಸ್ಬೆಂಡ್ ಕೂಡ ಬಂದರು. ಅವರಿಗೂ ಸ್ವಲ್ಪ ಕಾಫಿ ಮಾಡಿಕೊಟ್ಬಿಟ್ಟು ಸ್ನ್ಯಾಕ್ಸ್ ಕೊಟ್ಟೆ. ಅವರಂತೂ ತುಂಬ ಅಂದರೆ ತುಂಬ ಇಷ್ಟಪಟ್ಟರು ಸ್ನ್ಯಾಕ್ಸು. ಏನೇನೋ ಕಲಿತು ಇವಾಗ ಸ್ಟಾರ್ಟ್ ಮಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ರು. ಇನ್ನು ನಾವು ಇವಾಗ ಡಿಮಾರ್ಟಿಗೆ ಹೊರಟಿದ್ವಿ. ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೆ ಏನೇನು ತರಬೇಕಿತ್ತು ಅಂತ. ಫಸ್ಟಿಗೆ ಕ್ಯಾಪು ಬೇಡ, ಸ್ವೆಟರ್ ಬೇಡ, ಏನು ಬೇಡ ಅಂತ ಹಾಗೆ ಹೋಗ್ತಾ ಇದ್ದೆ. ಇನ್ನು ಹೋಗ್ತಾ ಹೋಗ್ತಾ ಫುಲ್ಲು ಚಳಿ ಕಾಣಿಸ್ಬಿಡ್ತು. ನನಗಂತೂ ಡಸ್ಟ್ ಆಗೋದೇ ಇಲ್ಲ. ಸ್ವಲ್ಪ ಡಸ್ಟ್ ಸ್ಟಾರ್ಟ್ ಆದರೆ ಅಲರ್ಜಿ ಸ್ಟಾರ್ಟ್ ಆಗಿಬಿಟ್ಟು ಫುಲ್ಲು ಅಕ್ಷಿ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಫುಲ್ಲು ಕ್ಯಾಪು ಮಾಸ್ಕ್ ಎಲ್ಲ ಕವರ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇನ್ನು ಒಳಗಡೆಗೂ ಮಾಸ್ಕ್ ಹಾಕ್ಕೊಂಡೇ ಹೋಗ್ತಾ ಇದ್ದೀನಿ. ಆಲ್ರೆಡಿ ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟಿದ್ದರಿಂದ ಬೇಗ ಬೇಗ ತೊಗೊಂಡ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಲಿಸ್ಟ್ ಹಾಕ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ, ಬೇಗ ಬೇಗ ತೊಗೊಳ್ಬೋದು ಅಂತ. ಇನ್ನು ಅಮ್ಮಗೂ ಫೋನ್ ಮಾಡಿ ಹೇಳಿದ್ದೆ, ಈವ್ನಿಂಗ್ ಬರೋದು ಲೇಟ್ ಆಗಿಬಿಡುತ್ತೆ, ನೀನು ಅವನಿಗೆ ಊಟ ಮಾಡಿಸಿ ಮಲಗಿಸಿದ್ರು, ನಾನು ಹಾಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ. ಏನೇ ಹೇಳ್ರಿ, ನಾವು ಎಷ್ಟೇ ಲಿಸ್ಟ್ ಹಾಕ್ಕೊಂಡು ಬಂದಿದ್ರು ನಾವು ತೊಗೊಳ್ಳೋದೇ ಒಂದು ಆಗೋದೇ ಒಂದು. ಯಾವಾಗಲೂ ಹಂಗೇನೆ. ನಾವಂತೂ ಡಿಮಾರ್ಟಿಗೆ ಬಂದರೆ ಜಗಳ ಆಡದೆ ಆಚೆ ಹೋಗೋದೇ ಇಲ್ಲ. ನಾನೇನೋ ಒಂದು ತೊಗೊಳಕ್ಕೆ ಹೋಗ್ತೀನಿ, ಅದು ತೊಗೋಬೇಡ ಇದು ತೊಗೋಬೇಡ ಅಂತ ಅವ್ರು ಹೇಳ್ತಾರೆ. ನಾನು ಸ್ವಲ್ಪ ಹಾಗೆ ಹೀಗೆ ಕಿರಿಕಿರಿ ಮಾಡಿಕೊಂಡು ಏನು ಬೇಕೋ ಅದನ್ನು ನೋಡ್ಕೊಂಡು ತೊಗೊಳ್ತಾ ಇದ್ದೀನಿ. ಹೋದಾಗೆಲ್ಲ ಏನಾದರೂ ಒಂದು ಹೊಸದು ಪರ್ಚೇಸ್ ಮಾಡ್ಕೊಂಡು ಬಂದ್ರೇ ನನಗೊಂಥರ ಸಮಾಧಾನ. ಪರ್ಚೇಸ್ ಅಂದರೆ ಅಷ್ಟೊಂದು ಸಾವಿರಾರು ರೂಪಾಯಿ ಅಂತಲ್ಲ, ಚಿಕ್ಕ ಚಿಕ್ಕ ವಸ್ತುಗಳಲ್ಲೇ ಖುಷಿ ಪಡ್ಬೇಕು ಅನ್ನೋದು ನನ್ನ ಭಾವನೆ. ನನಗೇನು ಬೇಕೋ ಅದನ್ನು ಚಿಕ್ಕ ಚಿಕ್ಕ ವಸ್ತುಗಳನ್ನೆಲ್ಲ ತಗೊಂಡ್ಬಿಟ್ಟು ಇವಾಗ ಹೊರಗಡೆ ಬಂದು ಬರೋ ಅಷ್ಟರಲ್ಲಿ ಒಂದು 9:30 ಕೂಡ ಆಗೋಯ್ತು. ಇನ್ನು ಹೋಗಿ ಪಾಪುನ ಕೂಡ ಪಿಕಪ್ ಮಾಡಬೇಕು. ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ. ನಾಳೆ ಮತ್ತೆ ಒಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಏನೇನು ತಗೊಂಡಿದ್ದೀನಿ ಅಂತ ಕೂಡ ಶೇರ್ ಮಾಡ್ತೀನಿ. ಬಾಯ್ ಬಾಯ್, ಗುಡ್ ನೈಟ್.